ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವು ಮಾವಿನ ಹಣ್ಣಿನ ಗೊಜ್ಜು ಹೇಗೆ ಮಾಡೋದಂತ ನೋಡಿಕೊಳ್ಳೋಣ. ನಾನು ಇಲ್ಲಿ 10 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಮೊದಲು ಇದರ ಸಿಪ್ಪೆನ ರಿಮೂವ್ ಮಾಡೋಣ. ತುಂಬಾ ಹುಳಿ ಇರುವ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಇದಕ್ಕೆ ಬೆಲ್ಲ ಸೇರಿಸಿಬಿಟ್ಟು ಸಾರು ಮಾಡ್ತಿದ್ದೀನಿ. ತುಂಬಾ ಇದು ರುಚಿಯಾಗಿರುತ್ತೆ. ಇದು ತುಂಬಾ ಘಮ ಘಮ ಅನ್ನಿಸುತ್ತೆ. ಈ ರೆಸಿಪಿ ತುಂಬ ರುಚಿಯಾಗಿರುತ್ತೆ. ಇವಾಗ ನಾನು ಒಂದು ಪಾತ್ರೆಗೆ ಅದರ ಸಿಪ್ಪೆ ತಗೊಂಡು ಸಿಪ್ಪೆ ತೆಗೆದಿದ್ದೀನಿ. ಅದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಸಿಪ್ಪೆಯಲ್ಲಿ ರಸ ಇರುತ್ತೆ, ಅದನ್ನು ಕಿವುಚಿಕೊಳ್ಬೇಕು. ನಾನು ಇವಾಗ ಅದನ್ನು ಕಿವುಚಿಕೊಂಡಿದ್ದೀನಿ. ಇವಾಗ ಅದನ್ನು ಒಂದು ಪಾತ್ರೆಗೆ ನೀರು ಮತ್ತು ಸಿಪ್ಪೆ ತೆಗೆದ ನೀರು ಮತ್ತು ನಾವು ಮಾವಿನಕಾಯಿನ ಅದನ್ನು ಹಾಕಿಕೊಂಡು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ಹಣ್ಣಿನ ಸೀಸನ್ ಆಲ್ರೆಡಿ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ಮಾವಿನ ಹಣ್ಣು ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತದೆ. ನಾನು ಇಲ್ಲಿ ಹುಳಿ ಮಾವಿನಕಾಯಿ ತಗೊಂಡಿದ್ದೀನಿ. ಸಿಹಿ ಮಾವಿನ ಹಣ್ಣು ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಅದನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಇಲ್ಲಿ ಹುಳಿ ಮಾವಿನ ಹಣ್ಣನ್ನು ಯಾರೂ ಇಷ್ಟಪಡಲ್ಲ. ಇವತ್ತಿನ ವಿಡಿಯೋದಲ್ಲಿ ಹುಳಿ ಮಾವಿನ ಹಣ್ಣುಗಳನ್ನು ಯೂಸ್ ಮಾಡಿಟ್ಟು ಒಂದು ರುಚಿಯಾದ ಮಾವಿನ ಸಾರು ಹೇಗೆ ಮಾಡೋದಂತ ನೋಡೋಣ. ನಾನೀಗ ಅದನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಇಲ್ಲಿ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಮೆಣಸು, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸಾಸಿವೆ, 1.5 ಟೀ ಸ್ಪೂನ್ ಕೊತ್ತಂಬರಿ, ಚಿಟಿಕೆ ಮೆಂತ್ಯ ತಗೊಂಡಿದ್ದೀನಿ. ಇವಾಗ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ನಾನು ಮತ್ತೆ ಇಲ್ಲಿ 1/4 ಟೀ ಸ್ಪೂನ್ ಉದ್ದಿನಬೇಳೆ ತಗೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ರೆಸಿಪಿ ರೈಸ್ಗೆ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಕರಾವಳಿ ಕಡೆಗಳಲ್ಲಿ ಜಾಸ್ತಿ ಪ್ರಿಪೇರ್ ಮಾಡ್ತಾರೆ. ಇದನ್ನು ಎಲ್ಲರೂ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಇದು ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ. ಇವಾಗ ಚೆನ್ನಾಗಿ ಫ್ರೈ ಆಗ್ತಿದೆ. ಕರಾವಳಿ ಮಲೆನಾಡಿನಲ್ಲಿ ಮಾವಿನಕಾಯಿ ಸೀಸನ್ ಟೈಮಲ್ಲಿ ಎಲ್ಲ ಕಡೆ ಈ ರೆಸಿಪಿ ಮಾಡ್ತಾರೆ. ಇದು ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಫ್ರೈ ಆಗಿದೆ. ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ಇವಾಗ ಅದಕ್ಕೆ ಕಾಲು ಟೀ ಸ್ಪೂನ್ ಅರಶಿನ ಹಾಕ್ತಿದ್ದೀನಿ. 4 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಲೋಟ ನೀರು ಹಾಕ್ತಿದ್ದೀನಿ. ಇವಾಗ ಇದನ್ನು ನಾವು ರುಬ್ಬಿಕೊಳ್ಳೋಣ. ಇವಾಗ ನಾನು ಬೇಸಿಗೆ ಮಾವಿನಕಾಯಿ ಇಟ್ಟಿದ್ದೆಲ್ಲ, ಅದಕ್ಕೆ ನಾನು ಉಪ್ಪಾಗಿ ಇಟ್ಟಿದ್ದೆ. ಈಗ ಮುಚ್ಚಲು ತೆಗೆದು ನೋಡೋಣ ಹೇಗೆ ಬೆಂದಿದೆ. ಇವಾಗ ನಾವು ಅದಕ್ಕೆ ಗ್ರೈಂಡ್ ಮಾಡಿಕೊಂಡ ಮಸಾಲೆನ ಹಾಕಿಕೊಳ್ಳೋಣ. ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಾನಿಲ್ಲಿ ಮಿಕ್ಸ್ ಮಾಡಿಕೊಳ್ತಿದ್ದೀನಿ. ಇದು ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ನಾನು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿಕೊಳ್ಳಿ. ಇವಾಗ ನಾನು ಚಿಕ್ಕ ಬೌಲಲ್ಲಿ
ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ತಗೊಳ್ಳಿ. ನಾನು ಇಲ್ಲಿ ಹುಳಿ ಮಾವಿನಕಾಯಿ ಹಾಕಿಕೊಂಡ ಕಾರಣ ನಾನು ಇಲ್ಲಿ ಬೆಲ್ಲ ತಗೊಂಡಿದ್ದೀನಿ. ಬೇಕಾದರೆ ಆ್ಯಡ್ ಮಾಡಿಕೊಳ್ಬೋದು. ಇವಾಗ ನಾವು ಮಿಕ್ಸ್ ಮಾಡಿ ಒಂದು 3 ನಿಮಿಷ ಬೇಯಿಸ್ಕೊಳ್ಳೋಣ. ನಾನು ಮುಚ್ಚಲು ಹಾಕಿರ್ತಿದ್ದೀನಿ. ಇವಾಗ ನಾನು ಒಗ್ಗರಣೆಗೆ 1-2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಸಿದೀತಿದೆ. ಇವಾಗ ಅದಕ್ಕೆ ನಾವು ಜಜ್ಜಿಕೊಂಡಂತೆ ಬೆಳ್ಳುಳ್ಳಿ ಹಾಕಿಕೊಳ್ಳೋಣ. ಸ್ವಲ್ಪ ಕರಿಬೇವು, 1 ಮೆಣಸು, ಒಣಮೆಣಸು, ಚಿಟಿಕೆ ಹಿಂಗು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಹಾಕಿಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಇವಾಗ ನಮ್ಮ ಸಾರು ಕುದೀತಿದೆ ಚೆನ್ನಾಗಿ. ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ. ನಾನಿಲ್ಲಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ತಿದ್ದೀನಿ. ತುಂಬ ಘಮ ಘಮ ಬರ್ತಿದೆ. ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರೆ. ನಾವು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು.